ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದ ಪರಿವೀಕ್ಷಣಾ ಮಂದಿರದಲ್ಲಿ ಬಿಜೆಪಿಯ ತಾಲೂಕು ಅಧ್ಯಕ್ಷ ಪ್ರಸಾದ್ ಗೌಡರವರು ಸುದ್ದಿಗೋಷ್ಠಿಯನ್ನು ನಡೆಸಿ ಪುರಸಭೆ ಅಧಿಕಾರಿಗಳು ನೀರಿನ ಕರ ವಸೂಲಿ ಪ್ರಕ್ರಿಯೆಯಲ್ಲಿ ಗೂಂಡಾವರ್ತನೆ ಮಾಡುತ್ತಿರುವುದು ಸರಿಯಲ್ಲ. ಪುರಸಭೆಯವರು ನೀರಿನ ತೆರಿಗೆಯನ್ನ ಬಾಯಿಗೆ ಬಂದಷ್ಟು ಬರೆದು ನೀಡುತ್ತಿದ್ದಾರೆ. ಇದರ ಬಗ್ಗೆ ಶಾಸಕರು ಸರಿಯಾದ ರೀತಿಯ ಕ್ರಮ ತೆಗೆದುಕೊಳ್ಳಬೇಕು. ಇಲ್ಲವಾದಲ್ಲಿ ಪುರಸಭೆ ಮುಂದೆ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು. ನಮಸ್ತೆ. ಇವತ್ತು ನಮ್ಮ ಮಾಗಡಿ ಪುರಸಭೆ ವ್ಯಾಪ್ತಿಯಲ್ಲಿ ನೀರಿನ ತೆರಿಗೆ ಅಂತ ಹೇಳಿ ಪುರಸಭೆಯವರು ಹಾಕಿದ್ದಾರೆ. ಯಾವ ಥರ ಅಂತಂದರೆ ಒಂದೇ ಸರಿ ಇವ್ರು ಕಿತ್ಕೋಬೇಕು. 9-10 ವರ್ಷದಿಂದ 9-10 ವರ್ಷದಿಂದ ಕಟ್ಟಿದರೆ 1,000 ರೂಪಾಯಿ ಇಲ್ಲ 800 ರೂಪಾಯಿ ಬರೋದು ಏನು ಬಿಲ್ಲು. ಹೆಂಗೋ ಕಷ್ಟಪಟ್ಟು ದುಡಿಯುವಂಥ ಹೆಣ್ಮಕ್ಳುಗಳು ಇವತ್ತು ಕೆಲವು ಮನೆಗಳಲ್ಲಿ ತಮ್ಮಗಳಿಗೆ ಗೊತ್ತೇ ಇದೆ, ಅವ್ರ ಗಂಡಿರಿಗೆ ಕೆಲವರೆಲ್ಲ ಮನೆಗೆ ದುಡಿಯುವಂಥ ಕೆಲಸ ಇಲ್ಲದೇ ಇದ್ದಾಗ ಹೆಣ್ಮಕ್ಳೇನೆ ಇವತ್ತು ಸಂಪಾದನೆ ಮಾಡಿ ಅವರು ಮಕ್ಕಳನ್ನ ಗಂಡಿರನ್ನ ಸಾಕುವಂಥ ಪರಿಸ್ಥಿತಿ ಇವತ್ತು ನಮ್ಮ ತಾಲೂಕಲ್ಲಿ ಇದೆ. ಏಕೆಂದರೆ ಇಲ್ಲಿ ಯಾವುದೇ ಹತ್ತಿರದಲ್ಲಿ ಒಂದು ಒಳ್ಳೆಯ ಇಂಡಸ್ಟ್ರಿಯಲ್ ಏರಿಯಾ ಇಲ್ಲ, ಯಾವುದೇ ಸಂಸ್ಥೆಗಳಿಲ್ಲ, ಏನು ಯಾವುದೇ ಇಲ್ಲದೆ ಇರೋ ಅಂಥ ಜಾಗದಲ್ಲಿ ಇವರು ಕೂಲಿ ನಾಲಿ ಮಾಡಿ ಈ ಏನು ಚೌಟ್ರಿಗಳಲ್ಲಿ ಕ್ಲೀನ್ ಮಾಡೋದು ಅದು ಇದು ಮಾಡಿಕೊಂಡು ಅವ್ರ ಜೀವನ ನಡೆಸುವಂಥ ಹೆಣ್ಮಕ್ಳು ಇವರು ನಮ್ಮ ತಾಯಂದ್ರು ಇವರೆಲ್ಲ. ಇವತ್ತು ಅವ್ರ ಮನೆಗಳಿಗೆ 13,150, 13,000, 10,000, 12,000 ಈ ಥರ ಎಲ್ಲ ನಮಗೆ ಇವ್ರಿಗೆ 13,338 ಈ ಥರ ಎಲ್ಲನೂ ಕೂಡ 10 ವರ್ಷದ ಒಂದೇ ಸರಿ ನೀರಿನ ತೆರಿಗೆ ಹಾಕಿದ್ದಾರೆ. ನಾವು ಪುರಸಭೆಯವ್ರನ್ನ ಆಗಲಿ ಅಥವಾ ಇಲ್ಲಿನ ಶಾಸಕರನ್ನಾಗಲಿ ನಾವು ಕೇಳೋದು ಒಂದೇ ಸರಿ ನೀವು ಇದನ್ನ ಹಾಕಿ ಅವರಿಗೆ ಬರ್ಡನ್ ಮಾಡ್ತಾ ಇದ್ದೀರಿ. ಇದು ಯಾವ ನ್ಯಾಯ ನಿಮಗೆ? 10,000 13,000 ಕಟ್ಟಬೇಕು ಅಂದರೆ ಅವ್ರು ಎಷ್ಟು ದಿನ 1 ತಿಂಗಳು 2 ತಿಂಗಳು ಅವರು ಸಂಪಾದನೆ ಮಾಡಿದ್ರೆ ಆ ದುಡ್ಡು ಇವತ್ತು ಹುಟ್ಟುತ್ತಾ ಇಲ್ಲ ಅವ್ರಿಗೆ. ಅಂಥದ್ರಲ್ಲಿ ನೀವು ಈ ರೀತಿ 13,000 14,000 ದುಡ್ಡು ಅವರಿಗೆ ತೆರಿಗೆ ಹಾಕಿದ್ರೆ ಎಲ್ಲಿ ಹೋಗ್ಬೇಕು? ಮತ್ತೆ ಆ ತೆರಿಗೆ ಹಾಕೋದಲ್ಲದೆ ನೀವೇನಾನ ಕಟ್ತೆ ಹೋದ್ರೆ ಮನೆ ಹತ್ರ ಬಂದು ಆರೆ ತಗೊಬಂದು ಆ ನೆಲ್ಲಿ ಕಿತ್ತಾಕ್ತೀನಿ, ಅಲ್ಲಿ ಗುಂಡಿ ಹೊಡಿತೀವಿ, ಈ ಥರ ಎಲ್ಲ ಹೇಳಿ ಪುರಸಭೆಯವರು ಎದುರಿಸೋ ಮೂಲಕ ನಮ್ಮ ತಾಯಂದ್ರುಗಳಿಗೆ ಒಂದು ಧಮಕಿ ಹಾಕುವಂಥ ಕೆಲಸವನ್ನ ಇವತ್ತು ಪುರಸಭೆ ವ್ಯಾಪ್ತಿಯಲ್ಲಿ ನಡೀತಾ ಇದೆ. ಹಾಗಾಗಿ ನಾನು ಎಲ್ಲರಿಗೂ ಈ ಶಾಸಕರಿಗಾಗ್ಬೋದು ಅಥವಾ ಪುರಸಭೆಯವರ ಅಧ್ಯಕ್ಷಗಳಿಗಾಗ್ಬೋದು ಅಥವಾ ಇತರೆ ಯಾರೇ ಒಂದು ಅಧಿಕಾರಿಗಳಿಗಾಗ್ಬೋದು ನಾನು ಹೇಳೋದು ಒಂದು ಮನ್ನಾ ಮಾಡಿ. ಫಸ್ಟ್ 10 ವರ್ಷದಿಂದ ನೀವೇನು ಮಾಡ್ತಾ ಇದ್ರಿ? 10 ವರ್ಷದ ಒಂದೇ ಸರಿ ನೀವು ಯಾಕೆ ಆಗ್ತಾ ಇದ್ದೀರಾ? 10 ವರ್ಷಕ್ಕೆ ಅವಾಗಿಂದ ನೀವು ಪುರಸಭೆ ಇರಲಿಲ್ವಾ? ಅವತ್ತಿಂದ ಇಲ್ಲಿ ಪುರಸಭೆ ಏನು ಕೆಲಸ ಮಾಡೇ ಇಲ್ವಾ? ಹಾಗಾದ್ರೆ ವರ್ಷ ಹಾಕಿದ್ರೆ ಒಂದು 800 ರೂಪಾಯಿ 500 ರೂಪಾಯಿ 1,000 ರೂಪಾಯಿ ಆಗಿದ್ರೆ ಅವ್ರು ಕಟ್ಕೊಂಡು ಹೋಗ್ತಾ ಇದ್ರಲ್ವಾ? ನೀವು 13,000 ನೀವು ಹಾಕ್ತೀವಿ ಅಂತಂದ್ರೆ ಅವ್ರು ಎಲ್ಲಿಂದ ತರಬೇಕು? ಇದನ್ನ ದಯಮಾಡಿ ನಾನು ಶಾಸಕರಿಗೆ, ಇಲ್ಲಿನ ಶಾಸಕರಿಗಾಗ್ಬೋದು ಅಥವಾ ಪುರಸಭೆ ಎಲ್ಲ ಒಂದು ಸದಸ್ಯರಿಗಾಗ್ಬೋದು ಅಥವಾ ಅಧಿಕಾರಿಗಳಿಗಾಗ್ಬೋದು ನಾನು ಹೇಳೋದೊಂದೇ, ಇದನ್ನ ಮನ್ನಾ ಮಾಡಿ. ಇಲ್ವಾ ನಾವು ಪುರಸಭೆ ಮುಂದೆ ಧರಣಿ ಕುತ್ಕೋಬೇಕಾಗುತ್ತೆ. ನೀವು ಅವ್ರನ್ನ 13,000 ಒಂದೇ ಸರಿ ತಂದು ಕಟ್ತೀನಿ, ಇಲ್ಲ ಆರೆ ತಂದು ಹೊಡಿತೀನಿ, ಕಟ್ಟಲಿಲ್ಲ ಅಂದರೆ ಅವಾಜ್ ಇಕ್ತಾರಂತೆ ಹೆಣ್ಮಕ್ಳ ಮೇಲೆ. ಏನು ಅರ್ಥ ಇದೆಲ್ಲ? ಏನು ದುಂಡಾವರ್ತನೆ ಮಾಡ್ತಾ ಇದ್ದೀರಾ ನೀವು ಇಲ್ಲಿ? ನೀವೊಂದು ಪ್ರತಿ ವರ್ಷನೂ ಕೂಡ ನೀವು ಕಟ್ಟಿದ್ರೆ ಅವ್ರು ಕಟ್ಕೊಂಡು ಹೋಯ್ತಾ ಇರಲಿಲ್ವಾ? ಒಂದೇ ಸರಿ ಕಟ್ಟಿ ಅಂದರೆ ಎಲ್ಲಿಂದ ತಂದು ಕಟ್ತಾರೆ ಹೆಣ್ಮಕ್ಳು? ಅವ್ರ ಮನೆಯವ್ರು ಎಲ್ಲಿಂದ ತರ್ತಾರೆ? ಹಾಗಾಗಿ ದಯಮಾಡಿ ಪುರಸಭೆಯವರು ಇದನ್ನ ಮನ್ನಾ ಮಾಡಲೇಬೇಕು. ಮನ್ನಾ ಮಾಡದೆ ಹೋದ್ರೆ ನಾವು ಇದಕ್ಕೆ ಚಳುವಳಿ ಕುತ್ಕೋಬೇಕಾಗುತ್ತೆ, ಹೋರಾಟ ಮಾಡಬೇಕಾಗುತ್ತೆ. ಇಲ್ಲಿ ನಮ್ಮ ಏನು 13,000, 14,000, 15,000, 10,000 ಈ ಥರ ಎಲ್ಲ ಹಾಕುವಂಥ ಒಂದು ಸ್ಥಿತಿ ಹೋಗಿದ್ದಾರೆ ನೋಡಿ. ಏನೂ ಇಲ್ಲ, ಇಲ್ಲೇ ಇದೆ. 12 ಜನ ಕಟ್ಟಾವ್ರೆ ಸರ್. ಒಂದು 12 ಜನ ಎದುರ್ಕೊಂಡು ಕೂಡ ಕಟ್ಟಿದ್ದಾರೆ. ಈ ತರ ಎಲ್ಲ ಮಾಡ್ತಾ ಇದ್ರೆ ಏನ್ ಅರ್ಥ ಅಲ್ಲಿಗೆ? ಈ ಕೆಲಸ ಮಾಡ್ತಾ ಇದ್ದಾರೆ. ದಯಮಾಡಿ ಇದನ್ನ ಮನ್ನಾ ಮಾಡಿ ಮುಂದಿನ ವರ್ಷದಿಂದ ನೀವು ಹಾಕಿ, ಪ್ರತಿ ವರ್ಷ ಹಾಕಿ. ಅವ್ರಿಗೂ ಕೂಡ ಬರ್ಡನ್ ಆಗಲ್ಲ, ಅವ್ರಿಗೂ ಕೂಡ ಹೊರೆ ಅನ್ಸಲ್ಲ ಆ ದುಡ್ಡು. ಆಮೇಲೆ ಇದೇನು ಮಾಗಡಿ ಪುರಸಭೆಯಲ್ಲಿ ಹೊಸ್ತೇನಲ್ಲ, ಈ ಹಿಂದೆ ಕೂಡ ಮಾಗಡಿಯಲ್ಲಿ ಸೆಸ್ ಹಾಕ್ಬೇಕಾದ್ರೆ ಅಧಿಕಾರಿಗಳು ಮಾಡಿದಂತ ಲೋಪ, ಆ ಲೋಪಕ್ಕೆ 10 ವರ್ಷ 7 ವರ್ಷ ಬಿಟ್ಟು ವ್ಯತ್ಯಾಸದ ಹಣ ಅಂತ ಸೆಸ್ಸಲಾಗ್ತಾ ಇದ್ರು. ಅವರು ಅವತ್ತೇ ಕೂಡ ಮೆನ್ಷನ್ ಮಾಡಿ ನಮಗೆ ದುಡ್ಡು ಕಟ್ಟಿ ಅಂತ ಹೇಳಿದ್ರೆ ಮಾಗಡಿ ಪುರಜನತೆ ಅವ್ರು ಅಮೌಂಟ್ ಕಟ್ತಾ ಇದ್ರು. ಆದ್ರೆ ಹಿಂದೆ ಏನು ತಪ್ಪು ಮಾಡಿದ್ರು, ಇವರು ಕೌಂಟ್ ಮಾಡಿ ಕರೆಕ್ಟ್ ಕ್ಯಾಲ್ಕುಲೇಷನ್ ಮಾಡ್ದೇನೆ ವ್ಯತ್ಯಾಸದ ಹಣ 8,000, ವ್ಯತ್ಯಾಸದ ಹಣ 5,000 ಈ ತರ ಮಾಡಿ ಒಟ್ಟಿಗೆ ವಸೂಲಿ ಮಾಡಿದ್ದು ಇವರಿಗೆ ನಿರಂತರವಾಗಿ ಪಾಠ ಆಗಬೇಕು. ದಂಡ ಶುಲ್ಕ ಅಂತ ಹೇಳಿ 3,550 ರೂಪಾಯಿ ಈಗ 10 ವರ್ಷದಿಂದ ಬಿಟ್ಟು ದಂಡ ಅಂತ 3,550 ರೂಪಾಯಿ ಹಾಕಿದ್ದಾರೆ. 10,000 9,600
ದಂಡ ಶುಲ್ಕ 3,550 ರೂಪಾಯಿ ಹಾಕಿದ್ದಾರೆ. ಸರ್, ಈಗ ತೆರಿಗೆ ಕಟ್ಟಬೇಕಾದಾಗ ನೀರಿನ ಬಿಲ್ಲು ಕಟ್ಟಿಸ್ಕೊಂತಾರಲ್ಲ ಅವರು, ಆ ವರ್ಷನೇ ಕಟ್ಟಬೇಕು. ಈಗ ಕಟ್ಟಿ ಅಂತಂದ್ರೆ ಹೆಣ್ಮಕ್ಳು 500,000 ರೂಪಾಯಿಗೆ ಯೋಚನೆ ಮಾಡಲ್ಲ ಅಣ್ಣ. ಒಂದೇ ಸರಿ ಭಾರ ಬಂದಾಗ ಹಿಂಗೆ ಯಾರಿಗೆ ಈಗ ನಾವು ಕೂಡ ಬಡತನದವರೇನೆ, ನಮ್ಗೆ ಆಗ್ಲಿ ನಮ್ಮ ತಲೆ ಮೇಲೆ ಹೊರೆ ಬಿದ್ರೆ ಯಾವ ತರ ನಾವು ಚೇತರಿಸ್ಕೊಳ್ಳೋದು? ದಯವಿಟ್ಟು ಇದನ್ನ ಪುರಸಭೆಯವರು ಗಣನೆಗೆ ತಗೋಬೇಕು. ಇಲ್ಲ ಅಂದ್ರೆ ನಾವು ಇದನ್ನ ಮಾತಾಡಿದ್ರ ಚೀಫ್ ಆಫೀಸರ್? ಇಲ್ಲ, ಇವಾಗ ನಾವು ಅದಕ್ಕೆ ನಾಳೆ ಲೆಟರ್ ಕೊಡ್ತೀನಿ. ದಯವಿಟ್ಟು ಅದನ್ನ ಮನ್ನಾ ಮಾಡಬೇಕು. ಮನ್ನಾ ಮಾಡಲಿಲ್ಲ ಅಂದ್ರೆ ನಾವು ಉಗ್ರ ಹೋರಾಟ, ಹೆಣ್ಮಕ್ಳ ಜೊತೆಗೆ ನಾವು ಅಲ್ಲೇ ಕುತ್ಕೊಳ್ತೀವಿ. ಅದು ಎಷ್ಟು ದಿನ ಆದ್ರೂ ಸರಿನೇ ಅಲ್ಲೇ ಟೆಂಟ್ ಹಾಕೊಂಡು ಕುತ್ಕೊಳ್ಳೋಂಥ ಕೆಲಸ ನಾವು ಮಾಡ್ತೀವಿ. ಮಾಗಡಿಲಿರೋದು 770 ರೂಪಾಯಿ ಪರ್ ಇಯರ್. 770 ಇಲ್ಲಿ ಕಳೆದ 3-4 ವರ್ಷದಲ್ಲಿ 1,000 ಚಿಲ್ಲರೆ ಆಗಿದ್ದು ಸರ್. ನೋಡಿ, 10 ರೂಪಾಯಿ ಆಗಿದ್ದು 9,600 ರೂಪಾಯಿ ಆಗಿದ್ದಾರೆ. 2016-17ರಲ್ಲಿ ಏನ್ ರೇಟ್ ಇತ್ತು ಅದ್ರಲ್ಲಿ ತೋರಿಸಿಲ್ಲ. ಆ ಮಧ್ಯದಲ್ಲಿ ಬರುವಂತ ವರ್ಷಗಳ ರೇಟ್ ತೋರಿಸಿಲ್ಲ. 2025-26 ಎಲ್ಲ ಬಾತ್ರೂಮ್ ಮೀಟರ್ ಎಲ್ಲ ಹಾಕಿದ್ದಾರೆ, ಮೀಟರ್ ಬಿಲ್ ಕಟ್ಕೋಬೇಕು ಅಂತ ಹೇಳಿ ಅದು ಆಗ್ಲಣ್ಣ. ಈಗೆಲ್ಲ ಆಮೇಲೆ ದಂಡ ಅಂತ 3,550 ರೂಪಾಯಿ. ಇವರು ಏನೋ ನೋಟಿಸ್ ಕೊಡದೆ ಏನು ಕೊಡದೆ ಏಕಾಏಕಿ 3,550 ರೂಪಾಯಿ 550 ರೂಪಾಯಿ ದಂಡ ಕಟ್ಟಿ ಅಂದ್ರೆ ಏನರ್ಥ? ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.